ಎಷ್ಟು ಹೋದ್ರಾತ ಇವು ಎಚ್ಚರನೇ ಆಗಿಲ್ಲ. ಮಕ್ಕೊಂಡ್ಬಿಟ್ಟು ನಾವು ಗಂಡಪಟ್ಟಿ ಬೇಕಾಗ್ಬಿಟ್ಟೈತೆ. ಸರಿ ಎದ್ದಾತೀನಿ, ಹಾಸಿಗೆ ಮಡ್ಚಿಟ್ಟು ಕೋಳಿ ಒಳಗೆ ಬಿಡ್ತೀನಿ ಮೊದಲು. ಹರೇ ರಾಮ ಕೃಷ್ಣ. ಬನ್ನಿ ಬನ್ನಿ, ಹಾಸಿಗೆ ಅದು ಮಡ್ಚಿಟ್ಟು ಬರ್ತೀನಿ ರೀ. ಪಾಪ ಇಷ್ಟೋ ಮಟ್ಟ ಎಲ್ಲಿ ಮಲಗಬೇಕವು. ಸೂರ್ಯ ಹುಟ್ಟೋ ಮೊದಲೇ ಎದ್ದು ಅಡ್ಡಾಡಕ್ಕೆ ಹೋಗೋವು ಕೋಳಿ ಹುಂಜ. ಲೇಟ್ ಆಗಿಬಿಡ್ತೀವತ್ತೆ ಎದ್ದೇಳೋದು. ಅದಕ್ಕೆ ನೋಡಿ ಹೆಂಗೆ ದಡಬಾಡಕ ಹಚ್ಕೊಳಕ್ಕೆ ಇಂಥ ಬೆಡ್ಶೀಟ ಚಲೋ. ಏನವು ಇಲ್ಲ ನೀನು ಉಸಿರುಗಡ್ದಂಗೆ ಆಕೈತೆ. ಥಂಡಿ ಒಳಗೆ ಅಷ್ಟ ತಗೋತೀನಿ ಅದನ್ನು. ಇದು ಒಗ್ದಾಕ ಪಾಡಾಕೈತೆ. 2-3 ದಿನ ಆತ ಯಾಕೋ ಏನೋ ಥಂಡಿನ ಬೀಳವಲ್ದು. ಅದಕ್ಕೆ ಇದು ತಗೊಂಡಿನಿ. 2-3 ದಿನ ಆತು ಒಗ್ದು ನೋಡಿ ಎಷ್ಟಕ್ಕೊಂದು ಧೂಳು ಕುಂತೈತೆ. ಎಲ್ಲಿಂದ ಅದ್ರ ಬರತೈತೆ ಏನೋ ಧೂಳು. ತಡಿ ಜಾಡಿಸ್ತೀನಿ. ಗಾಳಿಗೆ ಧೂಳ ಬೀಳ್ತೈತೆ ಏನು ಇಲ್ಲ. ಟ್ರಂಕ್ ಮೇಲೆ ಇಟ್ಟು ಮೇಲಿನ ಚೀಲ ಮುಚ್ತೀನಿ ತಡಿ. ಧೂಳದು ಏನು ಬೀಳೋದಿಲ್ಲ. ಹೊರಗೆ ಹೋಗಾಕ ಬಿಡೋ ಮಟನೂ ಸಮಾಧಾನ ಇಲ್ಲ ನೋಡಿ. ಇವಾಗ ಹೆಂಗೆ ದಡಬಾಡದ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗೈತ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ ರೀ. ಇದೇನಪ್ಪ ಇವತ್ತು ವಿಡಿಯೋದೊಳಗೆ ಅಜ್ಜಿ ಬಂದಿದ್ದಾರಂತ ನೋಡತ್ತೀರಿ. ಒಬ್ಬರು ಸಿಸ್ಟರ್ ಅಜ್ಜಿ ದಿನಚರಿ ತೋರಿಸ್ರಿ ಅಂತ ಕಾಮೆಂಟ್ ಹಾಕಿದ್ರು. ಬೆಳಗ್ಗೆಯಿಂದ ರಾತ್ರಿ ಮಠ ಅಂತ ಹೇಳಿದ್ರು ರೀ. ಆದರೆ ನಾನು ಅಷ್ಟು ಮಾಡೋಕ್ಕಾಕೈತೆ ಇಲ್ಲ ಗೊತ್ತಿಲ್ಲ. ಬೆಳಗಿನ ದಿನಚರಿ ಅಜ್ಜಿ ಮುಂಜಾನೆಯಿಂದ ಎದ್ದಾಗಿಂದ ರೊಟ್ಟಿ ತಿನ್ನೋ ಮಠ ಹಿಂಗೆಲ್ಲ ಕೆಲಸ ಮಾಡ್ತೈತೆ. ಹಂಗೆ ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡೋಣಂತ ಇವತ್ತು ಮಾಡತ್ತೀನಿ ರೀ. ಮತ್ತು ಅಪ್ಪ ಎಲ್ಲರದು ನಾಷ್ಟ ಅದು ಆತ್ರಿ. ನಾನು ಈಗ ಎದ್ದೀನಿ ನೋಡ್ರಿ. ಈಗ ಎದ್ದು ಹೊರಗೆ ಬಂದು ಈಗ ಕೋಳಿಗಳಿಗೆ ಹೊರಗೆ ಬಿಡತ್ತೀನಿ ರೀ. ಕೋಳಿಗಳಿಗೆ ಬಿಟ್ಟು ಈಗ ಮುಂದಿನ ವಿಡಿಯೋ ಬರ್ರಿ ಮುಂದರ್ಸೋದು. ಗಟ್ಟಿ ಕುಂತೈತವ ಈ ಚಿಲ್ಕ. ಹಾಂ ಬರ್ರಿ. ಕ್ವಾ 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 ಕ್ವಾ. ಬಾ 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 ಕ್ವಾ ಕ್ವಾ. ಅಕ್ಕಿ ಹಾಕ್ತೀನಿ ತಡಿ. ಹೋಗಿ ಅಕ್ಕಿ ಹಾಕಿದ್ರೆ ತಿಂದು ಹೋಗ್ತಾವೆ. ಈ ಹರಿಯಾಗ ಎಲ್ಲಿ ಪಾಪ ಬೇಟೆ ಆಡಕ್ಕೆ ಹೋಗ್ತಾವೆ. ಹುಳಾನು ಸಿಗ್ಬೇಕಲ್ಲ. ಆಮೇಲೆ ಬೇಕಾದಷ್ಟು ತಿನ್ಲಿ. ಸಾಯಂಕಾಲಕ್ಕೆ ಹಾಕ್ತೀನಿ ಅವಕ್ಕೆ. ಬಾ ಬಾ ಬಾ. ಇಲ್ಲಿ ಬ್ಯಾಡ್ ತಡಿ. ಅಕ್ಕಿ ಹಾಕೋದು ಮತ್ತು ಕಾಲಾಗ ತುಳ್ಕೊಂಡು ಅಡ್ಡಾಡೋದು ಅಕ್ಕೈತೆ. ಈ ಕಡೆ ಬರ್ರಿ ಬಾ. ಕ್ವಾ ಕ್ವಾ ಕ್ವಾ. ಏನಿದೆ ಅಕ್ಕಿ ಇದ್ದಂಗೆ ಐತೆ ಮೆತ್ತಗೆ. ಹುಳ ಆದಂಗೆ ಆಗಿದಾವೆ ಅಕ್ಕಿಯಾಗ. ಡಬ್ಬ್ಯಾಗಿಟ್ಟು ಭಾಳ ದಿನ ಆಯ್ತು. ಇಟ್ಟಿಟ್ಟು ನುಸಿ ಆದಂಗೆ ಆಗಿದಾವೆ. ಆಮೇಲೆ ಕೆಲಸ ಅದು ಸ್ವಲ್ಪ ಮುಗಿಸಿ ಚಪ್ಪರ್ಸಿಡ್ತೀನಿ. ಭಾಳ ದಿನ ಇಟ್ರೆ ಮತ್ತು ಹಂಗೆ ಹುಳ ಆಗ್ತಾವೆ. ಕ್ವಾ ಕ್ವಾ ಕ್ವಾ. ತಿನ್ರಿ. ಇಷ್ಟು ದಿನ ಆಗಕ್ಕೆ ಬಂತು ಒಂದೊಂದು ಮೊಟ್ಟೆ ಇಟ್ಟಿಲ್ಲ ನೋಡಿದೆ. ಏನಾಗೈತೆ ಏನು ಥಂಡ್ಯಾಗ ದಿನ ಒಂದೊಂದು ಬೇಯಿಸಿ ತಿನ್ಬೇಕಂತ ನಾನು. ಆದರೆ ಇದು ಇಡಾಕ ತಯಾರಿಲ್ಲ. ಕಂಡಾಪಟ್ಟಿ ರೇಟ್ ಆಗಿದ್ದಾವೆ. 7 ರೂಪಾಯಿಗೆ ಒಂದಾಗಿದ್ದಾವೆ, 8 ರೂಪಾಯಿ ಒಂದಾಗಿದ್ದಾವೆ ಏನು ಅಂಗಡಿ ಮೊಟ್ಟೆ. ಅದಕ್ಕೆ ಕೋಳಿ ಸಾಕಿ ಮೊಟ್ಟೆ ಬೇಯಿಸಿ ತಿನ್ಬೇಕಂತ ನಾನು ಸಾಕೀನಿ. ಏನು ಮಾಡೋದು, ಇಡಾಕ ತಯಾರಿಲ್ಲ. ಅದು ನೋಡೋದು. ನೀನು ಯಾಕೆ ಮತ್ತೆ ನಿಂತ್ಕೊಂಡು ನೋಡತ್ತಿ? ತಿನ್ಬೇಕು. ಅದಕ್ಕೆ ತಿನ್ನಕ್ಕೆ ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡತ್ತೈತೆ ನೋಡಿದ್ದು. ಹರೇ ರಾಮ ಕೃಷ್ಣ ಹರೇ. ಸರಿ ಒಳಗೆ ಹೋಗಿನ ಕೆಲಸ ಇದ್ದಾವೆ. ತಿಂದು ಅಡ್ಡಾಡಕ್ಕೆ ಹೋಗ್ರಿ. ಇಲ್ಲ ಗುಡಿಸ್ಲು ಸುತ್ತಮುತ್ತನೇ ಇರ್ರಿ. ಮುಂಗುಸಿಗಳು ಅಡ್ಡಾಡತ್ತಾವೆ. ಅದು ಒಂದು ಬರ್ತೈತೆ. ಅದೇನು ತಿನ್ನೋದಿಲ್ಲ. ಬೇರೆ ಮುಂಗುಸಿಗಳು ಬರ್ತಾವಂತ ಹೇಳತ್ತೀನಿ. ಇಲ್ಲ ಸುತ್ತಮುತ್ತನೇ ಇರ್ರಿ. ಮೊದಲು ಗೂಡು ಎಲ್ಲ ಸ್ವಲ್ಪ ಜಾಡ್ಸ ಕಡೆಗೆ ಇದು ಮಾಡಿ ಬರ್ತೀನಿ ತಡಿ. ಅವ ಮತ್ತು ವಾಸನೆ ಹಾಕೈತಿ. ಇಲ್ಲ ಬಿಸಿಲಾಗ ಇಡ್ತೀನಿ ತಡಿ. ಆಮೇಲೆ ಸಂಜೆ ಮುಂದೆ ಒಯ್ದಿಟ್ರೆ ಹಾಕೈತಿ. ಈಗ ಕೋಳಿ ಹುಂಜ ಎಲ್ಲ ಹೋದಿವು. ಎಷ್ಟು ಕಡನ ತಿಂದೋದು. ಈಗಾದ್ರೆ ಹಾಕಿದ್ನಿ. ಅವೇನು ಬಿಡು ಕುಟು ಕುಟು ತಿಂದುಬಿಡ್ತಾವೆ. ಏನು ಗುಡಿಸ್ಲಾ ಕಡೆ ಹಿಂದ್ಗಡೆಗೆ ಹೋಗಿದ್ದಾವೆ ಏನು. ಆತತ್ತೆ ಕಸ್ಬರಿಗೆ ಎಲ್ಲಿಟ್ಟಿನದು. ನೀರು ಹೆಂಗೆ ಬಿದ್ದಿದ್ದಾವೆ. ಬಟ್ಲಾಗೆ ಧೂಳಿಗಿಡ್ಸಿದ್ದಾವೆ ಏನು. ಕುಡಿಯೋದಿಲ್ಲ ಬಿಡೋದಿಲ್ಲ. ಎಲ್ಲ ಕಾಲಿಂದ ಉಳ್ಸೋ ಬಿಡ್ತಾವೆ. ಕಸ್ಬರಿಗೆ ಬ್ಯಾಡ್ ತಡಿ. ಕಡ್ಡಿ ಪರ್ಕೆನ ತಗೊಂಡು ಗುಡಿಸ್ತೀನಿ. ನೋಡವ ಒಂದೊಂದು ಕಾಳು ಬಿಟ್ಟಿಲ್ಲ ನೋಡಿ ನೆಲ್ದಾಗ. ಹಂಗೆ ತಿಂದು ಹೋಗಿದಾವೆ. ನಾನೆಲ್ಲ ಹಂಗೆ ಹೋಗಿದ್ದಾವೇನೋ ಅಂತ ಮಾಡಿದ್ನಿ. ಇಲ್ಲ ಅಷ್ಟು ತಿಂದು ಹೋಗಿದಾವೆ. ಏವ ಎಂಥ ಕೆಟ್ಟ ಇಡೋ ಬೀಳ್ತಿದ್ನಿ ನೋಡಿ. ಸದ್ಯ ಬಿದ್ದಿಲ್ಲವ ಇವ. ಹೋಗೋ ಮುಂದೆ ಬರೋ ಮುಂದೆ ಕಟ್ಟೆ ಅಡ್ಡ ಆಗತೈತದ. ತೆಗೆದು ಬಿಡೋಣ ಅನ್ಕೋತೀನಿ. ಮತ್ತು ಬಿಡು ಕುಂದ್ರಾಕದು ಬರ್ತೈತದ. ಹಂಗೆ ಬಿಟ್ಟಿನಿ. ಅಂಗಳ ಸಾರಿಸ್ಬೇಕಿದೆ. 15 ದಿನ ಆಗಾಕ ಬಂದು ಸಾರಿಸಿ ಡಿಪ್ಳಾ ಡಿಪ್ಳಾ ಎದ್ದು ಎಲ್ಲ ಬೆಳ್ಳ ಕಾಣತೈತಿ. ಸಾರಿಸಿದ್ರನ ಚಲೋವ. ಅಂಗಳ ಸಾರಿಸಿದ್ರೆ ಚಂದ ಕಾಣ್ತೈತೆ ಅಂಗಳ. ನೋಡೋಣ ಸಂಜೆ ಮುಂದೆ ಸಿದ್ದು ಇದ್ರೆ ಹೊಲ್ದಾಗ ಹೋಗಿ ಒಂದು ಸ್ವಲ್ಪ ಸಗಣ ಇಸ್ಕೊಂಡು ಬಂದು ನಾಳೆ ಗಿಳಕ್ಕೆ ಸಾರಿಸಿದ್ರೆ ಹಾಕೈತಿ. ಅಂಗಳ ಕಸ ಗುಡಿಸಿ ನೀರಾಕಿ ಬನ್ನಿ. ಒಳಗಿನ ಚಾಪೆ ತೆಗೆದು ಕಸ ಗುಡಿಸಿ ಮುಖ ತೊಳ್ಕೊಂಡು ಹೋಗಿ ಹೊಚ್ಚಲಿಗೆ ಅರಿಶಿನ ಕುಂಕುಮ ಹಚ್ತೀನಿ ತಡಿ. ಮೊದಲು ಮುಖ ತೊಳ್ಕೊತೀನಿ. ಇದು ಎಲ್ಲೈತದು ಬೇವಿನ ಕಡ್ಡಿ ಇಟ್ಟಿದ್ನಿ ಇಲ್ಲಿ. ಬಚ್ಚಲ ಮನ್ಯಾಗ ಎಲ್ಲ ಇಟ್ಟಿನ ಏನದು. ನೀರು ಕಾಯಕ್ಕೆ ಇಟ್ಟಿದ್ರೆ ಕಾಯ್ತಿದ್ವು ನೀರು. ಥಂಡಿ ಇಲ್ಲ ಏನಿಲ್ಲ. ಬ್ಯಾಡ್ ನಿಂದ್ರೆ ಹಂಗೆ ತಣ್ಣೀರಿಂದ ತೊಳ್ಕೊತೀನಿ.
ಇಲ್ಲಿ ಬ್ಯಾಟ್ ತಡಿ ಮುಂದಕ್ಕೆ ಹೋಗ್ಬಿಟ್ಟಿನಿ. ಬೇವಿನ ಕಡ್ಡಿ ಒಂದಿದ್ರೆ ಯಾವ ಕೊಲಿಗೆಟ್ಟು ಬೇಡ, ಬ್ರಷ್ ಬೇಡ, ಅಲ್ಲೇ ಗಟ್ಟಿಯಾಗಿರ್ತಾವ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಹರೇ ರಾಮ್ ಕೃಷ್ಣ ಹರೇ. ದಾಸವಾಳ ಗಿಡ ಸಂದೈತೆ, ಆದ್ರೂ ದಿನ ಒಂದು 5 6 ಹೂವು ಬಿಡ್ತಾವೆ ನೋಡೋದಕ್ಕೆ. ಒಚ್ಲಿ ಗಿಡಕ್ಕೆ ಒಂದೆರಡು, ದೇವ್ರಿಗೆ ಫೋಟೋ ಗಿಡಕ್ಕೆ ಆಗ್ತಾವ. ಆತವ ಹೊರಗಿದಂತರೂ ಇಷ್ಟು ಕೆಲಸ ಮುಗಿತೀಗ ಒಳಗೆ ಹೋಗಿ ಮೊದಲು ಚಹಾ ಮಾಡ್ಕೊಂಡು ಕುಡಿತೀನಿ. ಚಹಾ ಮಾಡ್ಕೊಂಡು ಕುಡ್ದು ಆಮೇಲೆ ಉಳಿದಿದ್ದು ರೊಟ್ಟಿ ಪಲ್ಯ ಏನು ಮಾಡೋದು ಏನು ನೋಡೋಣ. ಆಮೇಲೆ ಏನಾದರೂ ಒಂದು ಮಾಡಿದ್ರೆ ಆಕೈತೆ. ಮೊದಲು ಚಹಾ ಮಾಡ್ಕೊಂಡು ಕುಡಿತೀನಿ ತಡಿಯವ. ಮುಂಜಾನೆ ಎದ್ದು ಚಹಾ ಕುಡಿಯೋ ಮಟ್ಟ ಸಮಾಧಾನನೇ ಆಗೋದಿಲ್ಲ ನನಗೆ. ಕಟ್ಟಿಗೆಯಲ್ಲಿ ಇಲ್ಲ, ಬಡ್ಡೆ ಅಷ್ಟೇ ಇದಾವೆ ಒಲೆಯಾಗ. ಒಂದು 4 ಕಟ್ಟಿಗೆ ತಗೊಂಡು ಹೋಗ್ತೀನಿ ತಡಿ. ಕಡ್ಡಿ ಪಟ್ನೆ ಎಲ್ಲೈತೆ, ಎಲ್ಲೆಲ್ಲಿ ಕಿಡಿಕೆ ಆಗೈತೆ ಏನು ನೋಡ್ತೀನಿ ಇದ್ದಾರೆ. ಮೊದಲು ಒಲೆ ಮ್ಯಾಗಿನ ಮಡಿಕೆಯಾಗ ಒಂದು ಸ್ವಲ್ಪ ಅನ್ನ ಸಾರು ಉಳಿದೈತೆ, ಅಷ್ಟು ಕಡೆಗೆ ತೆಗ್ದು ಮಡಿಕೆಯಾಗ ಚಹಾ ಇಡ್ತೀನಿ. ಇದ್ರಾಗ ಸಾರು ಉಳಿದೈತೆ, ಬೇಳೆ ಸಾರು ರಾತ್ರಿಗೆ ಮಾಡಿರೋದು. ಇನ್ನೇನು ಮಧ್ಯಾಹ್ನಕ್ಕೆ ಮಾಡೋದೇನು ಚಿಂತೆ ಇರೋದಿಲ್ಲ. ಇದನ್ನು ಬಿಸಿ ಮಾಡಿ ಇಟ್ಬಿಡ್ತೀನಿ. ಅನ್ನ ಒಂದು ಸ್ವಲ್ಪ ಐತದೆ, ಏನು ಮಾಡೋದು ಮಧ್ಯಾಹ್ನಕ್ಕೆ ಮಾಡೋದು ಬೇಡ, ಅದ ಬಿಸಿ ಮಾಡ್ಕೊಂಡು ತಿಂದ್ರೆ ಆಕೈತೆ. ಈಗೇನು ಥಂಡಿ ಇಲ್ಲ ಏನಿಲ್ಲ, ಯಾಕೆ ಬಿಡು ಇಟ್ಟಾದ್ರೆ ಸಾಕು. ಕಿಡಿಕ್ಯಾಗಿನ ಬೆಳಕು ಬೀಳ್ತೈತೆ, ಆದರೂ ಅಡುಗೆ ಮನೆ ಕತ್ಲೆ ಅನ್ಸತೈತೆ ನೋಡಿ. ತಡಿ ಚಿಮ್ನಿ ಅದ್ರ ಹಚ್ತೀವಿ. ಚಹಾ ಕುದಿಯತೈತೆ, ಅದು ಕುದಿಲಿ ಅಷ್ಟರ ಮಟ ಈ ಕಡೆ ಒಲೆಯಾಗ ಏನಾದ್ರೂ ಕಾಳು ಕುದಿಯಾಕಿಡ್ತೀನಿ. ಪಲ್ಯ ಮಾಡಬೇಕಲ್ಲ, ಮತ್ತು ಹೆಸರು ಕಾಳು ಐತೆ. ಹೆಸರು ಕಾಳು ಇಲ್ಲ ಅಲಸಂದಿ ಕಾಳು ಯಾವುದಾದ್ರೂ ಒಂದು ರಾತ್ರಿ ನೆನೆ ಇಡಬೇಕಾಗಿತ್ತು, ನೆನಪಾಗಿಲ್ಲ ನನಗೆ. ಈಗ ಕುದಿಯೋ ಮಟ ಎಲ್ಲಿ ಲೇಟ್ ಆಕೈತೆ ಏನು ಇಲ್ಲ ಅಂತಂದ್ರೆ 1-2 ಬದನೆಕಾಯ್ದಾಗ ಭರಿತಾದ್ರೆ ಮಾಡಿ ಅಕ್ಕಿ ರೊಟ್ಟಿ ಮಾಡಿಬಿಡ್ತೀನಿ ಗಪ್ಪಿರಿ. ಮತ್ತೆ ಎಲ್ಲಿದ್ದು ಹಚ್ಚಿದಿ ಕಾಳೆಲ್ಲ ಕುದಿಯೋ ಮಟ ಲೇಟ್ ಆಕೈತೆ. ಚಹಾ ಉಕ್ಕಾಕೆ ಬರತೈತದೆ, ಊರಿ ಭಾಳ ಆಗೈತೇನು. ಮೊದಲು ಲೋಟಕ್ಕೆ ಹಾಕೊಂಡು ಚಹಾ ಕುಡಿತೀನಿ ಅಂದ್ರೆ ಆಮ್ಯಾಗ ನೋಡೋರು ಅಷ್ಟರ ಮಟ ಇವು ಆಗ್ತಾವೆ. ಬರೀತಾ ಅದು ಮಾಡಿ ಆಮೇಲೆ ರೊಟ್ಟಿ ಮಾಡಕ್ಕೆ ಕುಂತ್ಬಿಡ್ತೀನಿ. ಅವೇನು ಎಷ್ಟು ಒಂದು 3-4 ರೊಟ್ಟಿ ಆದ್ರೆ ಆಗ್ತೈತೆ, ಭಾಳ ತಗೋದಿಲ್ಲ. ಇದೆಲ್ಲ ಐತೆ. ಗಿರಿಜವ ಬಿಸ್ಕೆಟ್ ಕೊಟ್ಟೋಗಿದ್ಲಿ, ಡಬ್ಬಿ ಆಗಿದ್ದಾವೇನೋ ತಡಿ ತಗೋತೀನಿ. ಡಬ್ಬಿ ಮೊಸಳೆ ಏನು ಗಟ್ಟಿ ಕುಂತ್ಬಿಟ್ಟೈತಿ. ಬಂತು ನೋಡಿ, 2 ತಗೋತೀನಿ ಅಂದ್ರವ. ಮತ್ತು ಹೊಟ್ಟೆ ತುಂಬ ಈಗ ತಿಂದುಬಿಟ್ರೆ ಆಮೇಲೆ ರೊಟ್ಟಿ ಹೋಗೋದಿಲ್ಲ. 2 ಸಾಕು. ಬೆಳಗ್ಗೆ ಬಿದ್ದೆ ತಡಿ ಚಿಮ್ನಿ ಆರಿಸ್ತೀನಿ. ಅದು ಹಾಯ್ ಕೆಳಗಿಡ್ತೀನಿ ಅಂದ್ರವ, ಸುಡಾತೈತಿ ಲೋಟ. ಚಹಾ ಜೋಡಿ ಬಿಸ್ಕಿಟ್ ತಿಂದರೆ ಚಹಾ ರುಚಿನೂ ಬರೋದಿಲ್ಲ, ಅದೆಲ್ಲ ಸಪ್ಪೆ ಬರ್ತೈತಿ. ಮತ್ತು ಅದು ಬಿಸ್ಕೆಟ್ ಸಿಹಿ ಇರ್ತಾವೆ. ಸಿಹಿ ತಿಂದು ಚಹಾ ಕುಡಿದ್ರೆ ಎಲ್ಲಿಂದ ರುಚಿ ಹತ್ಬೇಕು. ಚಹಾ ಕುಡ್ಕೊಂತಾನೆ ಬಿಸ್ಕೆಟ್ ತಿಂತೀನಿ ಗಪ್ಪಿರ್. ಮತ್ತು ಚಹಾ ಕುಡ್ದಂಗೆ ಅನ್ಸೋದಿಲ್ಲ. ಮೊದಲು ಎದ್ದ ತಕ್ಷಣ ಚಹಾ ಬೇಕು ನನಗೆ. ಮತ್ತು ಕುಡ್ದಂಗೆ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸತಿ ಮಾಡಿ ಕುಡಿಯೋದಾಕೈತಿ. ಎಂತ ಚಂದ ಬರ್ಬೀಳತೈತಿ ನೋಡವ ಯಾವ ಮ್ಯಾಲಿಂದ. ನೋಡಾಕ 2 ಕಣ್ಣು ಸಾಲತಿಲ್ಲ, ಆದರೂ ಥಂಡಿನ ಅನ್ಸಾತಿಲ್ಲಲ್ಲ ನನಗೆ. ಯಾಕಂತ ಗೊತ್ತಾಗೋದಿಲ್ಲ. ನೀರಡಿಕೆ ಬೇರೆ ಆಗ್ಬಿಟ್ಟೈತೆ. ಅಲ್ಲಿಂದ ಇಲ್ಲಿ ಮಟ್ಟ ನಡ್ಕೊಂಡು ಬನ್ನಿ. ಏನು ಮಾಡೋದೀಗ? ಬರಪು ನೀರಲ್ಲ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಲಿ. ಹೆಂಗೋ ಬರಪ್ಪು ಬಾಯಾಗ ಹೋಗ್ಯೈತೆ, ಅದ ನೀರಾಗ ಹೋಗ್ಯೈತೆ. ನೋಡ್ರಿ ಫ್ರೆಂಡ್ಸ್, ನಿಮ್ಮ ಜೋಡಿ ಮಾತಾಡ್ಬೇಕಂತ ನಾ ಬರಪ್ನಾಗ ನಿಂತ್ಕೊಂಡು ಮಾತಾಡತ್ತೇನ್ರಿ. ಥಂಡಿನ ಅನ್ಸತ್ತಿಲ್ಲ ಒಂಚೂರು. ತಲೆಗೆ ಟೋಪಿ ಇಲ್ಲ, ಕೈ ಕಾಲಿಗೆ ಸಾಕ್ಸ್ ಯಾತರದ್ದು ಇಲ್ಲ. ಹಂಗೆ ಥಂಡ್ಯಾಗ ನಿಂತ್ಕೊಂಡು ಮಾತಾಡತ್ತೀನಿ. ಆದರೆ ಚೂರು ಥಂಡಿ ಅನ್ಸತ್ತಿಲ್ಲ. ಎದಕ್ಕೆ ಹೇಳ್ರಿ? ಇದು ವಿಡಿಯೋ ಅಲ್ರಿ. ವಿಡಿಯೋದಾಗ ಒಂದೊಂದು ಬ್ಯಾಕ್ಗ್ರೌಂಡ್ಗಳು ಇದಾವ್ರಿ. ಮತ್ತು ನಿಮ್ಮ ಜೋಡಿ ಮಾತಾಡ್ಕೊಂತ ಒಂದೊಂದು ಬ್ಯಾಕ್ಗ್ರೌಂಡ್ ತೊಗೊಂಡ್ರೆ ಹಾಕಿದ್ ಬಿಡು ಅಂತ ಹಂಗೆ ತೊಗೊಂಡಿರಿ. ಸಿಂಪಲ್ ಆಗೈತೆ, ಚೆನ್ನಾಗೈತಲ್ರಿ. ಮತ್ತೇನು ಪೆಂಗ್ವಿನಿಗೆ ಟ್ರೆಂಡಿಂಗಲ್ಲಿ ನಡೆಯತ್ತೈತಲ್ರಿ ಪೆಂಗ್ವಿನ್, ಅದನ್ನು ಹುಡ್ಕೊಂತ ಎಲ್ಲಿ ಬಂದಿರೇನೋ ಅಂತ ಅನ್ಕೊಳತ್ತೀರಿ. ಇಲ್ರಿ ಅಪ್ಪ, ಅಷ್ಟು ದೂರ ಎಲ್ಲಿ ಹೋಗಕೈತೆ ಪಾಪ. ಆದರೂ ಅದು ಪೆಂಗ್ವಿನಿಂದ ಕತೆ ಕೇಳಿದ್ರೆ ಕಣ್ಣಾಗ ನೀರು ಬರ್ತೈತ್ರಿ. ನೋಡ್ರಿ, ಅದು ತನ್ನ ಪ್ರೇಯಸಿನ ಕಳ್ಕೊಂಡಿತ್ರಿ.
ಅದನ್ನ ಹುಡ್ಕೊಂತ ಹೋಗಿ ಅದ್ರ ಪ್ರೇಯಸಿ ತೀರ್ಕೊಂಡಿರ್ತೈತಲ್ರಿ, ಅಲ್ಲ ಹೋಗಿ ಅದು ಜೀವ ಬಿಡ್ತೈತೆ. ಯಾವುದೋ ಒಂದು ವಿಡಿಯೋ ನೋಡಿದ್ನಿ ರೀ, ಹಂಗಾಗಿ ಹೇಳಿದ್ನಿ ಅಷ್ಟೇ. ನಿಮಗೂ ಗೊತ್ತೇನ್ರಿ ಇದು ಪೆಂಗ್ವಿನಿನ ಕತೆ? ಕಾಮೆಂಟ್ ಮೂಲಕ ತಿಳಿಸ್ರಿ ಗೊತ್ತಿದ್ರೆ. ಆಯ್ತ್ರಿ ಅಪ್ಪ, ಇವತ್ತಿನ ಈ ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾತೀನಿ ರೀ. ಹಾಂ ಅಜ್ಜಿ ವಿಡಿಯೋ ಹೆಂಗೆ ಅನ್ನಿಸ್ತ್ರಿ ಇವತ್ತಿಂದಂತ ಹೇಳ್ರಿ. ಮತ್ತು ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಖರೆ ಹೇಳತ್ತೀನಿ ರೀ, ಇವತ್ತು ನನ್ನ ಮಗಳಿಗೆ ಹುಷಾರಿಲ್ಲ. ಆದ್ರೂ ಬೆಳಗ್ಗೆಯಿಂದ ನಾನು ಎಡಿಟಿಂಗ್ ಕೂತ್ಕೊಂಡಿದ್ದೀನಿ ರೀ. ರೊಟ್ಟಿ ತಿಂದು ಬಂದಾಗಿಂದ ಕೂತ್ಕೊಂಡು ಎಡಿಟ್ ಮಾಡಿದ್ದೀನಿ ರೀ. ಈ ವಿಡಿಯೋ ನಿಮ್ಗೆ ಎಷ್ಟೊತ್ತಿಗೆ ಬರ್ತೈತೆ ಏನು ಗೊತ್ತಿಲ್ಲ. ಲೈಕ್ ಮಾಡೋದಕ್ಕೆ ಏನು ಟೈಮ್ ಆಗೋದಿಲ್ಲ ರೀ. ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಡ್ರಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮೇಲೆ ಹಿಂಗೆ ಇರಲಿ ರೀ. ಆಯ್ತು ರೀ ಅಪ್ಪ, ಇವತ್ತಿನ ಅಜ್ಜಿ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ, ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದೊಳಗೆ ರೀ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.